ಇವತ್ತು ಎಷ್ಟೊಂದು ಬಟ್ಟೆಗಳಿದ್ದಾವೆ. ಈಗ ಮ್ಯಾಟ್ ಒಣಗಕ್ಕಂತೂ 4-5 ದಿನ ಆಯಿತು ಅನಿಸುತ್ತೆ. ಸೂರ್ಯ ಸ್ವಲ್ಪ ಕಣ್ಣು ಬಿಡ್ತಾನೆ, ಮತ್ತೆ ಮೋಡ ಹಂಗೆ ಬರುತ್ತೆ. ಅಮ್ಮ, ಬಿದ್ರ ಕಳ್ಳೆನ ಯಾಕಮ್ಮ 7 ಸಾರಿ ತೊಳೆಯೋದು? ಅಲ್ಲ, 7 ಸಾರಿ ತೊಳಿಬೇಕು ಅನ್ನೋದು ಯಾಕೆ? ಅದೇ 7 ಸಾರಿ ತೊಳಿಬೇಕು ಅನ್ನೋದು ಯಾಕೆ? ಹಿರಿಕರು ನೀನು ಅದನ್ನೇ ಪಾಲಿಸ್ಕೊಂಡು ಬಂದ. ಇವಾಗ ನಾನು ಅದನ್ನೇ ಪಾಲಿಸ್ತೀನಿ. ಖುಷಿ, ನೆಕ್ಸ್ಟ್ ನೀನು ಹೆಂಡ್ತಿ ಹೇಳು ಇದನ್ನೇ ಪಾಲಿಸ್ಲಿ. ಎಲ್ಲರಿಗೂ ನಮಸ್ಕಾರ. ಇದು ವೆಡ್ನೆಸ್ಡೇ ವ್ಲಾಗ್. ಬುಧವಾರ ಬೆಳಿಗ್ಗೆ ಇವಾಗ ಏನು ಯಾವಾಗ ನೋಡಿದ್ರು ಮಳೆ ಬರ್ತಾನೆ ಇರುತ್ತೆ. ಬಾಗ್ಲಿಗೆ ನೀರ್ ಹಾಕದ ಬೇಡವಾ ಅನ್ನೋದೇ ಒಂದು ಕನ್ಫ್ಯೂಷನ್. ಆದ್ರೆ ನಮ್ಮ ಮನೆ ಬಾಗ್ಲಲ್ಲಿ ಸಿಕ್ಕಾಪಟ್ಟ ಮಣ್ಣು ಮತ್ತೆ ಗಿಡದ್ದು ಎಲೆ ಎಲ್ಲ ಬಾಗ್ಲಲ್ಲೇ ಇರುತ್ತೆ. ಬಾಗ್ಲಿಗೆ ನೀರ್ ಹಾಕಿಲ್ಲ ಅಂದ್ರೆ ಆಗೋದೇ ಇಲ್ಲ. ಇನ್ನ ಪೊರ್ಕೆ ತಗೊಂಡ್ ನಾವು ಕಸ ಗುಡ್ಸೋಣ ಅಂದ್ರೂ ಆಗೋದಿಲ್ಲ. ಬೆಳಗ್ಗೆ ಬಾಗ್ಲಿಗೆಲ್ಲ ನೀರ್ ಬಿಟ್ಟಿರಲ್ಲ. ಆದ್ಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿದಾದ್ಮೇಲೆ ಮಕ್ಳಿಗೆಲ್ಲ ಟಿಫನ್ ಕೊಟ್ಟು ಅವರು ಎಲ್ಲಾರು ಆಫೀಸ್ಗೆ ಕಾಲೇಜ್ಗೆ ಹೊರಟ್ರು. ಇನ್ನು ಅವ್ರು ಹೋಗಿದಾದ್ಮೇಲೆ ನಾವ್ ಇವತ್ತು ಬುಧವಾರ ಸ್ವಲ್ಪ ತುಂಬಾನೇ ಕೆಲಸ ಆಯ್ತು. ಸ್ವಲ್ಪ ಅಲ್ಲ, ತುಂಬಾನೇ ಕೆಲಸ ಇದೆ. ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ಮೇಲ್ಗಡೆಯಿಂದ ಸಂಡೆ ಕ್ಲೀನ್ ಮಾಡಿರ್ಲಿಲ್ಲ, ಹಾಗಾಗಿ ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ಅಮಾವಾಸ್ಯೆ ಇದೆಯಲ್ವಾ, ಭೀಮ್ನ ಅಮಾವಾಸ್ಯೆ ಗುರುವಾರ, ಅದಕ್ಕೋಸ್ಕರ ನಾವು ಬುಧವಾರ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಂಡೆ ಕ್ಲೀನ್ ಮಾಡಿರ್ಲಿಲ್ಲ. ಇನ್ ಮೇಲ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಬೇಕು. ಮತ್ತೆ ಬಟ್ಟೆಗಳು ಬೇರೆ ಇತ್ತು, ಒಗ್ಗೆ ಬಟ್ಟೆಗಳು ತುಂಬಾನೇ ಇದ್ದು. ಅಣ್ಣ ಬೇರೆ ಇವತ್ತೇ ಒಗೆದಕ್ಕೂ ಹಾಕ್ಬಿಟ್ಟಿದ್ರು. ಇನ್ನು ಅಣ್ಣನ ಬಟ್ಟೆ ಎಲ್ಲ ನಾವು ಕೈಯಲ್ಲೇ ಒಗಿಬೇಕು, ಮಿಷಿನ್ಗೆ ಹಾಕೋ ಹಾಗೆ ಇಲ್ಲ. ಏನ್ ಮಾಡೋದು, ಇನ್ ಬಟ್ಟೆಗಳೆಲ್ಲ ತಗೊಂಡ್ ಬಂದ್ವಿ ಟೆರೇಸ್ಗೆ. ಫಸ್ಟ್ ನಾನು ಬಂದು ಬಟ್ಟೆ ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ನಾನು ನೆನ್ಸಿಟ್ಬಿಟ್ಟು ಹೊಟ್ಟೋಗಿದ್ದೆ. ಇದು ನಾನು ನಿನ್ನೆ ಒಗ್ದು ಹಾಕಿದ್ದಿದ್ದ ಬಟ್ಟೆಗಳು, ಅಂದ್ರೆ ಮಿಷಿನ್ಗೆ ಹಾಕಿದ್ದಿದ್ದ ಬಟ್ಟೆಗಳಿದೆಲ್ಲ, ಅದಿನ್ನೂ ಒಣಗಿರ್ಲಿಲ್ಲ. ಇವಾಗ ಮಳೆ ಬರ್ತಾನೆ ಇತ್ತು. ನಿನ್ನೆ ಫುಲ್ಲು 1 ಅವರ್ ಮಳೆ ಇಲ್ಲ ಅಂದ್ರೆ 1 ಅವರ್ ಮಳೆ ಬರ್ತಾ ಇತ್ತು. ಈ ತರನೇ ಆಗ್ತಾ ಇತ್ತು. ಹಾಗಾಗಿ ಬಟ್ಟೆಗಳು ಒಗ್ದಿರೋದು ಅದು ಆರ್ತಾನೆ ಇರ್ಲಿಲ್ಲ. ಇದ್ ಮ್ಯಾಟ್ ಒಗ್ದಂತೂ 5-6 ದಿವಸದ ಮೇಲಾಯ್ತು, ಅದು ಒಣಗೇ ಇಲ್ಲ. ಹಾಗಾಗಿ ನಾನು ಮ್ಯಾಟ್ ಹಾಗೆ ಬಿಟ್ಟಿದ್ದೆ. ಯಾವಾಗ ಬಿಸಿಲು ಬಂದು ಒಣಗುತ್ತೆ ನೋಡೋಣ ಅಂತ ಹೇಳಿ. ಮನೆ ಸುತ್ತು ಬೇರೆ ಆಲೋ ಬ್ರಿಕ್ಸ್ ಫ್ಯಾಕ್ಟ್ರಿ, ಯಾವ ಕಡೆ ನೋಡಿದ್ರು ಮನೆ ಸುತ್ತು ಆಲೋ ಬ್ರಿಕ್ಸ್ ಫ್ಯಾಕ್ಟ್ರಿ. ಅದು ಸೌಂಡ್ ಬೇರೆ ಸಿಕ್ಕಾಪಟ್ಟೆ ಇತ್ತು. ಇವಾಗಂತೂ ಏನು ಅಂತ ಗೊತ್ತಿಲ್ಲ, ಯಾರು ಇಷ್ಟು ಮನೆಗಳು ಕಟ್ಟಿಸ್ತಾರೋ ಅಂತಾನು ಗೊತ್ತಿಲ್ಲ. ಇಂತಕ್ ಇಷ್ಟೊಂದು ಇಟ್ಕೆ ತಗೊಳ್ತಾರೋ. ಈ ಇಟ್ಕೆ ಫ್ಯಾಕ್ಟ್ರಿಯಿಂದ ಮನೆ ಹತ್ರ ಇಲ್ಲಿ ಸೌಂಡ್ ಯಾವಾಗೂ ಇದ್ದೇ ಇರುತ್ತೆ. ನಾನು ಅದನ್ನೇ ಇಲ್ಲಿ ನೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನಿಂತಿದ್ದೆ. ಅದಕ್ಕೆ ಬರುತ್ತೆ, ಇನ್ನು ಬಂದಿರ್ಲಿಲ್ಲ. ಬಂದ್ಮೇಲೆ ಹೋಗ್ಬಿಟ್ಟು ಬಟ್ಟೆ ಒಗೆದು ಕುತ್ಕೊಳ್ಳೋಣ ಅಂತ ಹೇಳಿ ನಾನ್ ಟಿಫನ್ ಇವತ್ತು 8:00ವರೆಗೆಲ್ಲ ಟಿಫನ್ ಮಾಡ್ಬಿಟ್ಟೆ. ಇದೇ ಏನೋ ಫಸ್ಟ್ ಟೈಮ್ ಏನೋ ಇಷ್ಟು ಬೇಗ ಟಿಫನ್ ಮಾಡಿರೋದು. ಬೇಗನೆ ಆಗಿತ್ತಲ್ಲ. ಇವಾಗ ಸ್ವಲ್ಪ ಕೆಲ್ಸ ಇನ್ ಬಟ್ಟೆ ಒಗೆದಕ್ ಬಂದ್ರೆ 11 ಗಂಟೆ ಆಗೋಗುತ್ತೆ. ಇನ್ನು ಹೋಗಿ ಟಿಫನ್ ಮಾಡೋಷ್ಟರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಟಿಫನ್ ಮಾಡ್ಕೊಂಡೆ ಹೊಟ್ಟು ಬಿಡೋಣ ಅಂತ ಹೇಳಿದ್ರು. ಅಣ್ಣನು ಬೇರೆ ಇನ್ನೂ ಬಂದಿರ್ಲಿಲ್ಲ. ನಾವು ಟಿಫನ್ ಮುಗಿಸ್ಕೊಂಡು ಬಂದ್ವಿ. ಅದಕ್ಕೆ ಹೇಳ್ತಾ ಇದ್ದೆ, ಬಿಳಿ ಬಟ್ಟೆ ಎಲ್ಲ ಸಪ್ರೇಟ್ ಮಾಡಿ ವೈಟ್ ಹೂವು ನೆನ್ಸಿಟ್ಟಿದ್ದೀನಿ, ಅದು ನೀನ್ ಹೋಗಿ ನಾನು ಕಲರ್ ಬಟ್ಟೆ ಎಲ್ಲ ನಾನು ಒಗಿತೀನಿ ಅಂತ ಹೇಳ್ತಿದ್ದೆ. ಸರಿ ಅಂತ ಹೇಳಿದ್ರು. ಮಿಷಿನ್ಗೂ ಸ್ವಲ್ಪ ಬಟ್ಟೆಗಳು ಹಾಕಿದ್ವಿ. ಫಸ್ಟ್ ಇದನ್ನೆಲ್ಲ ಒಗ್ದು ಬಿಡೋಣ ಅಂತ ಅಂದ್ಬಿಟ್ಟು, ಇದು ಬ್ಲಾಕ್ ಡ್ರೆಸ್, ಬ್ಯಾನಿಗೆ 2 ಜೊತೆ ಬ್ಲಾಕ್ ಡ್ರೆಸ್ ತಗೊಂಡಿದ್ವಿ. ಅದ್ರಲ್ಲಿ ಒಂದು ಎಲಿಫೆಂಟ್ ಇದೆ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದನ್ನ ಹಾಗೆ ನೀರ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡೋಣ, ಸ್ಟಿಚ್ ಹಾಕ್ಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡಿದ್ವಿ. ಇದು ನಾವು ಇಂಚ್ ಹಾಕಿಸಿದೀವಲ್ಲ ಇಲ್ಲಿ ಟೆರೇಸ್ಗೆ, ಅದೆಲ್ಲ ಸ್ವಲ್ಪ ಬಿಸಿ ಬಂದ್ರೆ ಸಾಕು, ಅದು ಚೆನ್ನಾಗಿ ಬಟ್ಟೆಗಳೆಲ್ಲ ಒಣಗುತ್ತೆ. ಹಾಗಾಗಿ ಅಲ್ಲೇ ನೆಲದ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಬಟ್ಟೆಗಳೆಲ್ಲ ಒಗ್ದಿದೆಲ್ಲ ಆಯ್ತು. ಎಲ್ಲ ಒಗ್ದಿ ಅಷ್ಟರಲ್ಲಿ 11 ಆಗೋಯ್ತು ಟೈಮು. ಇನ್ನು 11 ಗಂಟೆ ಆಯ್ತಲ್ಲ. ಬಟ್ಟೆಗಳು ಎಲ್ಲ ಒಗ್ದಿದೆಲ್ಲ ಆಯ್ತು. ರೂಮಲ್ಲೆಲ್ಲ ಮಡಚಿಟ್ಟಿಟ್ಬಿಟ್ಟು ಇವಾಗ ಇನ್ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಕೆಳಗಡೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾನ್ ಬಾಲ್ಕನಿಗೆ ಬಂದೆ. 2 ಆರೆಂಜ್ ರೋಸ್ ಬಿಟ್ಟಿತ್ತು, ಅದ್ರಲ್ಲಿ 1 ರೋಸ್ ಫುಲ್ ಅರಳ್ಬಿಟ್ಟೈತೆ. ನಾವು ಇದು ಹಾಗೆ ಬಿಟ್ಬಿಡ್ತೀವಿ, ಹೂವ ಕಿತ್ಕೊಳ್ಳೋದಿಲ್ಲ, ಅಪರೂಪ ಕಿತ್ಕೊಳ್ಳೋದು ಚೆನ್ನಾಗಿ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಗಿಡನು ಸ್ವಲ್ಪ ಯಾಕೋ ರೋಸ್ ಇದು ಎಲ್ಲೋ ಗಿಡ ಸ್ವಲ್ಪ ಎಲ್ಲ ಒಣಗ್ತಾ ಇತ್ತು, ಎಲ್ಲೋ ರೋಸ್ ಬಿಡೋದು. ಅದನ್ನ ಅದಕ್ಕೆ ಹೇಳ್ತಾ ಇದ್ದೆ, ಮಣ್ಣೆಲ್ಲ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಅದು ಸ್ವಲ್ಪ ಚೆನ್ನಾಗೇ ಇತ್ತು, ಆದ್ರೆ ಯಾಕೋ ಅರ್ಧ ಸೈಡು ಒಣಗ್ದಂಗ್ ಆಗೋಗೈತೆ. ಹಾಗಾಗಿ ಅದನ್ನೆಲ್ಲ ನೋಡಿದೆಲ್ಲ ಆದ್ಮೇಲೆ ಮಣ್ಣು ಹಾಕೋಣ, ಬೇರೆ ಮಣ್ಣು ತಂದು ಹಾಕ್ಬೇಕು ಅಂತ ಹೇಳಿ. ಹೂವನು ಸಿಕ್ಕಾಪಟ್ಟೆ ಸಣ್ಣ ಬಿಡ್ತಾ ಇತ್ತು, ಏನೋ ಆಗಿದೆ, ಬೇರೆ ಮಣ್ಣು ಹಾಕೋಣ ಅನ್ಕೊಂಡು ಆಮೇಲೆ ಇಲ್ಲಿ ನೋಡಿದೆ ಅಮೃತ ಬಳ್ಳಿ. ಇದು ಚೆನ್ನಾಗಿದೆ, ಚೆನ್ನಾಗಿ ಹಬ್ಕೊಂಡು ಬಂದಿದೆ. ನಾನು ಇದೇ ಗಿಡನ ಅಡಿಗೆ ಮನೇಲಿ ಇಟ್ಕೊಂಡಿರೋದೆ, ಅಮೃತ ಬಳ್ಳಿ. ಅದೊಂದ್ ಸ್ವಲ್ಪ ಒಣಗಿರೋದೆಲ್ಲ, ಅದು ಎಲೆ ಎಲ್ಲ ತೆಗೆದು ಅದನ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ. ಇಲ್ಲಿ ಬಾಲ್ಕನಿಲಂತೂ ನಾನು ಅವಾಗ ಲೈವ್ ಮಾಡ್ತಾ ಇದ್ದಾಗ ನಾನು ಬಾಲ್ಕನಿಗೆ ಬರ್ತಾ ಇದ್ದಿದ್ದು ಇಲ್ಲಿ ಜಾಸ್ತಿ. ಇವಾಗ ಕ್ಲೀನ್ ಮಾಡೋದಕ್ಕೆ ಅಂದ್ರೆ ತಲೆಗೆ ಸ್ನಾನ ಮಾಡಿದಾಗ ಏನಾದ್ರು ಅದು ಬಟ್ಟೆ ಒಣಗಾಕೋದಕ್ಕೆ ಮಾತ್ರ ಇಲ್ಲಿ ಬಾಲ್ಕನಿಗೆ ಬರ್ತೀವಿ ಅಷ್ಟೇನೆ. ಇಲ್ಲ ಅಂತಂದ್ರೆ ಕ್ಲೋಸ್ ಆಗಿ ಇರುತ್ತೆ. ಮನೆ ಕ್ಲೀನ್ ವಾರದಲ್ಲಿ 2 ಸರಿ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಅವಾಗ ಬರ್ತೀವಿ. ಕಡ್ಜದ್ ಬೇರೆ ಕಾಟ, ಈ ಕಡ್ಜ ಇದ್ದಕ್ಕಿದ್ದಂಗೆ ಬಂದು ಕಚ್ಬಿಡುತ್ತೆ. ಅದೇ ನಾವು ಇಲ್ಲಿ ಕ್ಲೀನ್ ಮಾಡಕ್ ಬಂದಾಗ ಇದ್ದಕ್ಕಿದ್ದಂಗೆ ಬಂದು ಕಚ್ಬಿಡುತ್ತಲ್ಲ, ಅದೊಂದ್ ಸ್ವಲ್ಪ ಭಯ. ಅದನ್ನು ನಾವು ಕಡ್ಜ ಗೂಡು ಕಟ್ಟಿರೋದು ನಾವು ತೆಗಿಯೋ ಹಾಗಿಲ್ವಂತೆ. ನಾನು ಇವತ್ತು ಅದನ್ನೇ ನೋಡ್ತಾ ಇದ್ದೆ, ಇವತ್ತು ಎಲ್ಲಿದೆಯೋ ಕಡ್ಜ ಅಂತ ಹೇಳ್ಬಿಟ್ಟು. ಅಂದ್ರೆ ಗಿಡದ ಹತ್ರ ಒಂದು
ಅಮೃತ ಬಳ್ಳಿ ಹತ್ರ ಅಲ್ಲೊಂದು ಗೂಡು ಕಟ್ಕೊಂಡೈತೆ, ಮತ್ತೆ ಇಲ್ಲೊಂದು ಗೂಡು ಕಟ್ಕೊಂಡೈತೆ, ಮನೆ ಬಾಗ್ಲಲ್ಲಿ ಒಂದು ಗೂಡು. ನಾನು ಇದ್ರಲ್ಲಿ ನೋಡಿದ್ರೆ ಒಂದು ಕಡ್ಜಾನು ಇರ್ಲಿಲ್ಲ. ಹೇಗೋ ಒಂದ್ ಕರ್ಜಾನು ಇಲ್ವಲ್ಲ, ತೆಗ್ದು ಬಿಡೋಣ ಅದ್ ಗೂಡು ಅಂತ ಹೇಳಿ, ನಾಳೆ ಅಮಾವಾಸ್ಯೆ ಅಲ್ವಾ ತೆಗಿಬೋದೋ ಏನೋ ಅನ್ಕೊಂಡ್ ಗೊತ್ತಿರ್ಲಿಲ್ಲ. ಆದ್ರೆ ನಾನು ಅಲ್ಲಿ ನೋಡೋ ಅಷ್ಟ್ರಲ್ಲಿ ಅದ ಅರ್ಥ ಬಿದ್ದೋಗಿತ್ತು ಅದು ಕರ್ಜದ ಗೂಡು. ಆಮೇಲೆ ಅದಕ್ಕೆ ಹೇಳಿದೆ ಈ ತರ ಗೂಡುದು ಇದು ಅದ್ರಲ್ಲಿ ಏನು ಇಲ್ಲ, ಕರ್ಜಾನು ಇಲ್ಲ ಏನು ಇಲ್ಲ ಅಂತ. ಸರಿ ತೆಗ್ದು ಬಿಡೋಣ ಬಿಡಿ, ಏನು ಆಗಲ್ಲ ಅಂತ ಅದಕ್ಕೆ ಹೇಳಿದ್ರು. ಅದೊಂದು ತೆಗ್ದಾದ್ಮೇಲೆ ಮನೆಯೆಲ್ಲ ಇನ್ನ ಕ್ಲೀನ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಅವರು ಕ್ಲೀನ್ ಮಾಡ್ಕೊಂಡ್ ಬರ್ತಾರೆ, ನಾನು ಒರ್ಸ್ಕೊಂಡ್ ಬರ್ತೀನಿ. ಅವರೆಲ್ಲ ಧೂಳೆಲ್ಲ ಹೊಡ್ಕೊಂಡು ಕಸ ಹುಡ್ಕೊಂಡ್ ಬರ್ತಾರೆ, ನಾನು ಒರ್ಸ್ಕೊಂಡ್ ಬರ್ತೀನಿ. ಇಬ್ರು ಒಂದೊಂದ್ ಕೆಲ್ಸ ಮಾಡ್ಕೊಬೋದಲ್ಲ ಅಂತ ಹೇಳಿ ಇಬ್ರು ಒಂದೊಂದ್ ಕೆಲ್ಸ ಮಾಡ್ಕೊತಾ ಇರ್ತೀವಿ. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೆ. ಅಣ್ಣ ಬಟ್ಟೆ ಒಗೆಯೋದಕ್ ಹಾಕಿದ್ರಲ್ಲ, ಮಡ್ಚೋ ಬಟ್ಟೆಗಳನ್ನ ಎಲ್ಲ ಎತ್ಕೊಂಡ್ ಬಂದಿದ್ವಿ ಕೆಳಗಡೆ, ಅದನ್ನ ಹಾಗೆ ಕಬೋರ್ಡ್ ಜೋಡಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೆ, ಎತ್ತಿಟ್ಕೊಂಡ್ಬಿಡು ಅಂತ. ಆಮೇಲೆ ಅದಕ್ಕೆ ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಮಧ್ಯಾಹ್ನ ಮಲ್ಕೊಳಕ್ ಬಂದಾಗ ಎತ್ತಿಡ್ತೀನಿ ಅಂತ ಹೇಳ್ತಾ ಇದ್ರು. ಟೈಮು ಆಗ್ಲೇ 11:30 12 ಗಂಟೆ ಆಗೋಗಿತ್ತು. ಹಾಗಾಗಿ ಒಂದೊಂದೇ ಕೆಲಸ ಮುಗಿಸ್ಕೊಂಡ್ಬಿಡೋಣ ಬೇಗ, ಇವತ್ತೆಲ್ಲ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಪೂಜೆ ಬೇಗ ಮಾಡ್ಬೋದು ಅಂತ ಹೇಳಿ ದೇವಸ್ಥಾನಕ್ಕೆ ಏನಾದ್ರು ಹೋಗ್ಬೋದು. ಅಮಾವಾಸ್ಯೆ ಬೇರೆ ಇದೆಯಲ್ಲ, ಭೀಮ್ನ ಅಮಾವಾಸ್ಯೆ ಬೇರೆ, ದೇವಸ್ಥಾನಕ್ಕೂ ಹೋಗೋದಕ್ಕೆ ಸರ್ ಹೋಗುತ್ತೆ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಅದನ್ನ ಹೇಳ್ತಾ ಇದ್ದೆ. ಅಣ್ಣನ ಬಟ್ಟೆ ನೋಡಿದ್ರೆ ಇಷ್ಟು, ನೀನ್ ನೋಡಿದ್ರೆ ಅಷ್ಟೊಂದ್ ಬಟ್ಟೆ ತಗೋತಿಯಲ್ಲ ಬಬ್ಬು ಅಂತ ರೇಗಿಸ್ತಾ ಇದ್ದೆ ಬಬ್ಬುಗೆ. ಬಬ್ಬು ಏನ್ ಮಾಡೋದು, ನನ್ ಬಟ್ಟೆಗಳಂದ್ರೆ ಸೀರೆಗಳಂದ್ರೆ ಇಷ್ಟ ಅಂತ ಅದಕ್ಕೆ ಹೇಳ್ತಾ ಇತ್ತು. ನೋಡು ನಾನು ಅದನ್ನ ಹೇಳ್ತಾ ಇದ್ದೆ, ನೋಡು ಹಣೆಯಿಂದ ಇಡೋದಕ್ಕೆ ಇಷ್ಟ, ಐರನ್ ಬಟ್ಟೆಗಳು ಇಡೋದಕ್ಕೆ ಇಷ್ಟು, ಒಂದ್ ಕಬೋರ್ಡ್ ಅಲ್ಲಿ ನೈಟ್ ಡ್ರೆಸ್ಗಳು ಇಡೋದಕ್ಕೆ ಒಂದ್ ಕಬೋರ್ಡು ಅಷ್ಟೇನೆ, ಒಂದ್ ಬನಿಯನ್ಗಳು ಹಾಕೋದಕ್ಕೆ ಒಂದ್ ಚಿಕ್ಕ ಕಬೋರ್ಡು, ಅದಷ್ಟೇನೆ. ಮಿಕ್ಕಿದೆಲ್ಲ ಬೊಬ್ಬುದೆ, ರೂಮ್ ಫುಲ್ಲು ಬೊಬ್ಬು ಬಟ್ಟೆಗಳು. ಮತ್ತೆ ಇನ್ನೊಂದ್ ರೂಮಲ್ಲಿ 2 ಸ್ಟೆಪ್ ಬೊಬ್ಬುನೇ ಇಟ್ಕೊಂಡಿದ್ದೆ ಡ್ರೆಸ್ಗಳೆಲ್ಲಾನು. ಟೆರೇಸ್ ಅಲ್ಲಿ ಒಂದ್ ಬೀರು ಫುಲ್ಲು ಬೊಬ್ಬು ಬಟ್ಟೆಗಳೇ ಇದೆ. ನಾ ಅದಕ್ಕೆ ರೇಗಿಸ್ತಾ ಇದ್ದೆ, ಯಾರಿಗೂ ಕೊಡ್ಬೇಡ, ಏನು ಮಾಡ್ಬೇಡ, ಇಷ್ಟೊಂದ್ ಬಟ್ಟೆಗಳು ಇಟ್ಕೊಂಡು ಏನ್ ಮಾಡ್ತೀನಿ, ನಾನು ಯಾರಿಗೂ ಕೊಡಲ್ಲ. ನನ್ ಮದ್ವೆ ಆದಾಗಿಂದ ಮದ್ವೆ ಹಿಂದೆ ತಗೊಂಡಿರೋ ಸೀರೆಗಳು ನಾನು ಹಾಗೆ ಇಟ್ಕೊಂಡಿದೀನಿ, ನಾನು ಯಾರಿಗೂ ಕೊಡೋದಿಲ್ಲ ನಾನು ಅಂತ ಹೇಳ್ತಾ ಇದ್ರು. ಸರಿ ನಿನ್ನಿಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅಷ್ಟ್ರಲ್ಲಿ ಅವ್ನು ರಿಷಿನು ಫೋನ್ ಮಾಡ್ದ. ಒಂದು 12 ಕಾಲ್ 12:30 ಏನೋ ಆಗಿತ್ತು. ಅವನು ಫೋನ್ ಮಾಡ್ದ, ಬರ್ತಾ ಇದ್ದೀನಿ ಅಂತ ಅನ್ಬಿಟ್ಟು. ಯಾಕೆ ಕ್ಲಾಸ್ ಇಲ್ವಾ ಅಂತಂದಿದ್ಕೆ, ಇಲ್ಲ ಇವತ್ತು ಬರ್ತಾ ಇದ್ದೀನಿ, ನಾನ್ ವೆಜ್ ಏನಾದ್ರು ತಗೋಬರಲ್ಲ, ಚಿಕನ್ ತಗೋಬರ್ತೀನಿ, ಕಬಾಬು ಬಿರಿಯಾನಿ ಬೇಕು, ಅಕ್ಕನು ಹೇಳೈತೆ ಅಂತ ಹೇಳ್ತಿದ್ದ. ನಾವು ಇಲ್ಲ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು, ಬೇಡ ಇವಾಗ ಅಂತ. ಬಿದ್ರು ಕಡಲೆ ಇದೆ, ಬಿದ್ರು ಕಡಲೆ ಸಾಂಬಾರ್ ಮಾಡ್ಬೇಕು ಅಂತ ನಾ ಹೇಳ್ತಾ ಇದ್ದೆ. ನೀವೇನಾದ್ರು ಮಾಡ್ಕೊಳ್ರಿ, ನಮ್ಗೆ ಕಬಾಬು ಬಿರಿಯಾನಿ ಮಾಡ್ಕೊಂಡ್ ಕೊಡ್ರಿ ಅಂತ ಅವ್ನು ಕೇಳ್ತಾ ಇದ್ದ. ಸರಿ ಸಂಜೆ ನೋಡೋಣ ಬಾ, ಇವಾಗ ಏನು ತಗೊಂಡ್ ಬರ್ಬೇಡ, ಇವಾಗ ಬಿದ್ರಕಳೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿದಾಯ್ತು. ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡಿದ್ರೆ ಬೇಗನೆ ಮುಗಿದೋಗುತ್ತೆ. ನೈಟ್ ಅಲ್ಲೇ ನಾನು ಕಾಳೆಲ್ಲ ನೆನ್ಸಿಟ್ಟಿದ್ದೆ. ಇದು ಎಲ್ಲಾ ತರ ಕಾಳುಗಳು ಹಾಕ್ಬೋದು, ಎಲ್ಲಾ ಕಾಳು ನಾನು ನೈಟ್ ಅಲ್ಲೇ ನೆನ್ಸಿಟ್ಟಿದ್ದೆ. ಅದು ಚೆನ್ನಾಗಿ ನೆನ್ಕೊಂಡು ಇತ್ತು. ಇವಾಗ ಬಿದ್ರಕಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಬಂದೆ. ಕಾಳೆಲ್ಲ ನೆಂದಿತ್ತಲ್ಲ, ಕಡಲೆ ಎಲ್ಲ ತುಳಿದು ಅಮ್ಮನ ಹತ್ರ ನಾನು ಏನೋ ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಅಮ್ಮ, ಬಿದ್ರ ಕಳ್ಳೆನ್ ಯಾಕಮ್ಮ 7 ಸಾರಿ ತೊಳೆಯೋದು? ಅಲ್ಲ, 7 ಸಾರಿ ತೊಳಿಬೇಕು ಅನ್ನೋದು ಯಾಕೆ? 7 ಸಾರಿ ತೊಳಿಬೇಕು ಅನ್ನೋದು ಯಾಕೆ? ಹಿರಿಕ್ರು ನೀನು ಅದನ್ನೇ ಪಾಲಿಸ್ಕೊಂಡು ಬಂದ. ಇವಾಗ ನಾನು ಅದನ್ನೇ ಪಾಲಿಸ್ತೀನಿ. ಖುಷಿ, ನೆಕ್ಸ್ಟ್ ನೀನು ಹೆಂಡ್ತಿ ಹೇಳು ಇದನ್ನೇ ಪಾಲಿಸ್ಲಿ. ನನ್ಗೆ ಬಿದ್ರಕಳ್ಳೆನ 7 ಸಾರಿನೇ ತೊಳಿಬೇಕು ಅನ್ನೋ ಶಾಸ್ತ್ರ ಇದೆಯಲ್ಲ, ಅದ್ ಯಾಕೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಅಮ್ಮನ್ ಕೇಳಿದ್ರೆ ನಮ್ಮಮ್ಮ ಹಿರಿಯರ್ ಮಾಡೋರು ಅದೇ ತರ ಅಂತ ಅಮ್ಮ ಹೇಳ್ತಾ ಇದ್ರು. ಆಮೇಲೆ ಹೌದಾ ಅಂತ ಹೇಳ್ಬಿಟ್ಟು, ಅಂದ್ರೆ ಬಿದ್ರಕಳ್ಳೆನ ನಾವು ಕಾಳ ಜೊತೆನೆ ಬೇಯಿಸ್ಕೊಬಹುದು. ಎಷ್ಟನ್ನ ಬೆಂದ್ರು ಅದು ಹಾಗೆ ಇರುತ್ತೆ, ಸ್ವಲ್ಪನೂ ಅದು ಏನು ಚೇಂಜಸ್ ಆಗಲ್ಲ. ಜಾಸ್ತಿ ಬೆಂದೋಯ್ತೆ ಇಲ್ಲ ಅಂತ ಏನೂ ಆಗಲ್ಲ, ಅದ್ ಹೆಂಗಿರುತ್ತೆ ಬಿದ್ರಕಳ್ಳೆ ಹಾಗೆ ಇರುತ್ತೆ. ನಾನ್ ಕಾಳು ಮತ್ತೆ ಬಿದ್ರಕಳ್ಳೆ ಸ್ವಲ್ಪ ಉಪ್ಪು ಎಲ್ಲ ಒಟ್ಟಿಗೆ ಹಾಕಿ ಒಂದ್ 3 ವಿಜಿಲ್ ಕೂಗಿಸ್ಕೊಂಡೆ. ಅದಾದ್ಮೇಲೆ ತೊಗರಿ ಬೇಳೆ, ಸ್ವಲ್ಪ ಕಡ್ಲೆಕಾಯಿ ಬೀಜ ಅದ್ ಹಾಕಿ ಮತ್ತೆ 1 ವಿಜಿಲ್ ಕೂಗಿಸ್ಕೊಂಡೆ. ಅವ್ನ್ ರಿಷಿ ಅಷ್ಟರಲ್ಲಿ ಕಾಲೇಜಿಂದ ಬಂದಾದ್ಮೇಲೆ ಅವನು ಸೋಯಾಬೀನ್ ಫ್ರೈ ಮಾಡ್ಕೊಳ್ತೀನಿ ನಾನು ಅಂತ ಹೇಳ್ದ. ಸರಿ ನೀನೇ ಮಾಡ್ಕೋಬೇಕು, ನಾನೇನು ಮಾಡ್ಕೊಡಲ್ಲ, ಅವ್ನ್ ಬೆಳಗ್ಗೆಯಿಂದ ಟೈಮೇ ಇಲ್ಲ, ಕೆಲ್ಸಗಳೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ದೆ. ಸರಿ ನೀನೇನು ಹೆಲ್ಪ್ ಮಾಡ್ಬೇಡ, ನಾನೇ ಮಾಡ್ಕೋತೀನಿ, ಈರುಳ್ಳಿ 1 ಕಟ್ ಮಾಡ್ಕೊಂಡ್ ಕೊಟ್ಬಿಡು ಅಂತ ಅಂದ. ಆಮೇಲೆ ಅದಕ್ಕೆ ನಾನ್ ಮಾಡ್ಕೊಂಡ್ ಕೊಡ್ತೀನಿ ಹೋಗು ಅಂತ ಅದಕ್ಕೇನೆ ಹೇಳಿದ್ರು. ಆಮೇಲೆ ಅವನು ಅದೇ ಸೋಯಾಬೀನ್ ಫ್ರೈ ಅವ್ನ್ ಮಾಡ್ಕೋತಾ ಇದ್ದ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದ. ನಾನ್ ಪರವಾಗಿಲ್ಲ ಕಣೋ, ಬಟ್ಟೆ ಆಗೋಗ್ಬಿಟ್ಟಿದ್ಯಾ, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ರೇಗಿಸ್ತಾ ಇದೆ. ಆಮೇಲೆ ಚೆನ್ನಾಗಿದೆ. ಆಮೇಲೆ ಅವ್ರ ಅಕ್ಕನ್ಗೆ ಹೇಳ್ತಾ ಇದ್ದ, ಅವ್ರ ಅಕ್ಕ ನನ್ಗೂ ಮಡಗು ಅಂತ ಅವ್ರ ಅಕ್ಕ ಹೇಳ್ತಾ ಇದ್ರು. ಪರವಾಗಿಲ್ಲ, ತುಂಬಾ ಚೆನ್ನಾಗೆ ಮಾಡಿದ್ದ, ಟೇಸ್ಟ್ ಸೂಪರ್ ಆಗಿತ್ತು. ಆಮೇಲೆ ನಾನು ಇದು ಸೊಪ್ಪು ಮತ್ತೆ ಇದು ಯಾವ್ಯಾವ ಸೊಪ್ಪು ಹಾಕಿದ್ದೀನಿ, ದಂಟಿನ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು,
ಮತ್ತೆ ಮೆಂತ್ಯ ಸೊಪ್ಪು. ಚಕೋತ ಸೊಪ್ಪು ಸಿಕ್ಕಿಲ್ಲ ನಂಗೆ, ಸಬ್ಬಕ್ಕಿ ಮತ್ತೆ ಚಕೋತ ಎರಡು ಸಿಕ್ಕಿಲ್ಲ, ಅದಕ್ಕೆ 3 ಸೊಪ್ಪು ಹಾಕಿದ್ವಿ. ಇದಕ್ಕೆ ಎಲ್ಲಾ ತರ ಸೊಪ್ಪುಗಳು ಹಾಕ್ಬೋದು, ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಬೋದು. ಅದೇ ನುಗ್ಗೆ ಸೊಪ್ಪು ಬೇಯಿಸ್ಕೊಳ್ಳೋ ಹಾಗಿಲ್ಲ, ಕಾಳು ಜೊತೆನೆ ಹಾಕ್ಬೋದು. ಇಲ್ಲ ನಾವು ಸೊಪ್ಪನ್ನ ಸಣ್ಣ ಕಟ್ ಮಾಡಿನೂ ಹಾಕ್ಬೋದು ಕಡಲೆ ಜೊತೆನೆ ಬೇಯ್ಕೊಳ್ಳೋದಕ್ಕೆ. ಆದ್ರೆ ಇದನ್ನ ನಾನು ಸಪ್ರೇಟ್ ಆಗಿ ನಮ್ಮಮ್ಮ ಹೇಳಿದಾರಲ್ಲ, ನಮ್ಮಮ್ಮ ಹೇಳ್ದಂಗೆ ನಾನು ಬಿದ್ರ ಕಡಲೆ ಸಾಂಬಾರ್ ಮಾಡೋದು, ಅದ್ರಲ್ಲಿ ಮಾತ್ರ ಚೇಂಜ್ ಮಾಡಲ್ಲ. ಅದನ್ನ ಮಾತ್ರ ನಾನು ಇಲ್ಲಿ ತನಕನೂ ಬಿದ್ರ ಕಡಲೆ ಸಾಂಬಾರ್ ಮಾತ್ರ ಅಮ್ಮ ಹೇಗೆ ಹೇಳ್ಕೊಟ್ಟಿದಾರೋ ಹಾಗೆ ಮಾಡೋದು. ನಾನು ಟೊಮೊಟೊ ಮತ್ತೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸೊಪ್ಪು ಇದನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡಿದ್ದು. ಇವಾಗ ಕಡಲೆ ತೊಗರಿ ಬೇಳೆ ಹಾಕಿ ಒಂದ್ ವಿಜಿಲ್ ಕೂಗಿಸ್ಕೊಂಡಿದ್ನಲ್ಲ, ಇವಾಗ ಅದಾದ್ಮೇಲೆ ಇವಾಗ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದ್ ವಿಜಿಲ್ ಕೂಗಿಸ್ಕೊಳ್ಳೋದು. ಅದೇ ಕಡಲೆ ಮಾತ್ರ ಹಾಗೆ ಇರುತ್ತೆ, ಅದಂತೂ ಎಷ್ಟೇ ಬೇಯಿಸಿದ್ರು ಏನು ಇದಾಗಲ್ಲ. ಅದ್ ಮಾಮೂಲಿ ಬಿದ್ರು ಕಡಲೆ ನಾವು ಕಟ್ ಮಾಡಿದಾಗ ತೊಳೆದಾಗ ಹೇಗಿರುತ್ತೋ ಹಾಗೆ ಇರುತ್ತೆ. ಇವಾಗ ಸೊಪ್ಪನ್ನು ಎಲ್ಲ ಬೆಂದಿದೆಲ್ಲ ಆಗಿತ್ತು. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ, ಚಕ್ಕೆ, ಲವಂಗ, ಕಾಳ್ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ತೆಂಗಿನಕಾಯಿ ಬೇಕಾದ್ರೆ ಒಂದು ಚಿಪ್ ಹಾಕೊಂಡ್ರು, ಒಂದು ತೆಂಗಿನಕಾಯಿ ಫುಲ್ ಹಾಕಿದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ತೆಂಗಿನಕಾಯಿ ಹಾಕಿದ್ರೆ. ಅದೇ ನಾನು ಒಂದು ಅರ್ಧ ಚಿಪ್ ಆಗಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಇವಾಗ ಬೇಯಿಸ್ಕೊಂಡಿರ್ತೀವಲ್ಲ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ನುಣ್ಣಗೆ ರುಬ್ಕೋಬೇಕು. ಅದಾದ್ಮೇಲೆ ಸೊಪ್ಪು ನಾವು ಕೊನೆಯಲ್ಲಿ ಹಾಕೊಂಡು, ಇದು ನಾವು ಚಟ್ನಿ ರುಬ್ಕೊಳ್ತೀವಲ್ಲ ಆ ತರ ರುಬ್ಕೋಬೇಕು. ಇವಾಗ ಕೊನೆಯಲ್ಲಿ ಸೊಪ್ಪು ಹಾಕೊಂಡು ಒಂದು ಸುತ್ತು ರುಬ್ಕೊಂಡ್ರೆ ಸಾಕು, ಜಾಸ್ತಿ ಏನ್ ಬೇಡ. ಇದು ಯಾಕಂದ್ರೆ ಸೊಪ್ಪು ಫಸ್ಟೇ ಬೆಂದ್ಬಿಟ್ಟಿರುತ್ತಲ್ಲ, ಒಂದ್ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಇವಾಗ ಈ ಸೊಪ್ಪು ಸಾರು ನಾವು ರುಬ್ಕೊಳ್ತೀವಲ್ಲ ಸೇಮ್ ಹಾಗೆ, ಅಂದ್ರೆ ಒಳ್ಳೆ ಘಮ ಬರ್ತಾ ಇರುತ್ತೆ ಇದಕ್ಕೆ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಳು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ತರಕಾರಿ ಎಲ್ಲ ಹಾಕಿದ್ವಲ್ಲ, ತರಕಾರಿನೂ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ನಾವು ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಬೇರೆ ಒಂದು ಪಾತ್ರೆಗೆ, ನನಗೆ ಕುಕ್ಕರ್ ತುಂಬಾನೇ ಆಗೋಗಿತ್ತು, ಅದಕ್ಕೆ ಇವಾಗ ಇನ್ನೊಂದು ಬೇರೆ ಪಾತ್ರೆಗೆ ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾವು ಬದನೆಕಾಯಿ ಹಾಕಿಲ್ವಲ್ಲ, ಅದಕ್ಕೆ ಇವಾಗ ಸಪ್ರೇಟ್ ಆಗಿ ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಬದನೆಕಾಯಿ ಹಾಕಿದ್ರೆ ಅದು ಬೇಗನೆ ಬೆಂದ್ಬಿಡುತ್ತಲ್ಲ ಬದನೆಕಾಯಿ, ಹಾಗಾಗಿ ಸಪ್ರೇಟ್ ಆಗಿ ಬೇಯಿಸ್ಕೊತಾ ಇರೋದು. ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ, ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊಪ್ಪು ಅದೆಲ್ಲ ಅದು ರುಬ್ಕೊಂಡಿರ್ತೀವಲ್ಲ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಅಂದ್ರೆ ಫಸ್ಟೇ ನಾವು ಬಿದ್ರ ಕಡಲೆಗೆಲ್ಲ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರ್ತೀವಿ, ಫಸ್ಟ್ ಉಪ್ಪು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಾವು ಉಪ್ಪು ಸೇರಿಸ್ಕೋಬೇಕು. ಇವಾಗ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಕಡಲೆ, ತರಕಾರಿ ಮತ್ತೆ ಕಾಳುಗಳೆಲ್ಲ ಎಲ್ಲಾನು ಹಾಕಿ, ಅಂದ್ರೆ ಇದೊಂದೇ ಸಾಂಬಾರ್ಗೆ ಅನ್ಸುತ್ತೆ, ಎಲ್ಲಾ ತರ ತರಕಾರಿ ಎಲ್ಲಾ ತರ ಸೊಪ್ಪು ಹಾಕಿನೂ ಮಾಡೋದು. ಮತ್ತೆ ಮಸಾಲೆ ತರನು ಇರುತ್ತೆ, ಒಂಥರ ಸೊಪ್ಪು ಸಾರು ತರನು ಇರುತ್ತೆ, ಒಂಥರ ಡಿಫ್ರೆಂಟ್ ಇದು ಬಿದ್ರ ಕಡಲೆ ಸಾರು. ಅವಾಗಂತೂ ನಾವು ಚಿಕ್ಕ ಹುಡುಗರಲ್ಲಂತೂ ಈ ಕಡೆ ನಮ್ ಕಡೆ ಜಾಸ್ತಿ ಬಿದ್ರ ಕಡಲೆ ಬೆಳೀತಾ ಇದ್ರು. ಅವಾಗ ಕಾಡಲ್ಲಿ ಇಲ್ಲೆಲ್ಲ ಸಿಗೋದು, ಆದ್ರೆ ಇವಾಗ ಇಲ್ಲ. ನಾನ್ ಕೆಂಗೇರಿಗೆ ಹೋಗಿದಾಗ ಅಲ್ಲಿ ನೋಡಿ ತಗೊಬಂದಿದ್ದು, ಅಕ್ಕನೂ ನಾನು ಇಬ್ರು ಹೋಗಿ ತಗೊಂಡ್ ಬಂದಿದ್ವಿ. ವರ್ಷಕ್ಕೊಂದ್ಸತಿ ಸಿಗೋದು ಸೀಗೆ ಸೊಪ್ಪೆ ಇರ್ಬೋದು, ಬಿದ್ರ ಕಡಲೆನೆ ಇರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ನಾವು ಎಲ್ಲ ಮಿಕ್ಸ್ ಮಾಡಿದೆಲ್ಲ ಆದ್ಮೇಲೆ 1 ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡ್ರು, ಬೇರೆ ಯಾವ ಮಸಾಲೆನೂ ಸೇರ್ಸೋದ್ ಬೇಡ, ಸಾಂಬಾರ್ ಪೌಡ್ರು 1 ಸ್ಪೂನ್ ಹಾಕಿದ್ರೆ ಸಾಕು. ಸಾಂಬಾರು ಆ ಬದನೆಕಾಯಿ ಬೇಯೋ ತನಕ ಬೇಯಿಸ್ಕೋಬೇಕಷ್ಟೇನೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ದೋಸೆ, ಇಡ್ಲಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಪ್ರತಿಯೊಂದಕ್ಕೂ ಒಳ್ಳೆ ಸಾಗು ತರ ಇರುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಬಿದ್ರ ಕಡಲೆ ಸಾಂಬಾರು ಎಲ್ಲ ಮಾಡಿದೆಲ್ಲ ಆಯ್ತು. ಇವತ್ತಂತೂ ಫ್ರೀನೇ ಇಲ್ಲ, ಫುಲ್ ಡೇ ಕೆಲಸ ಅನ್ನೋ ತರಾನೇ ಆಗೋಗ್ಬಿಟ್ಟಿದೆ. ಇವಾಗೆಲ್ಲ ಕೆಲಸ ಎಲ್ಲ ಮಾಡಿ ಅಡಿಗೆ ಎಲ್ಲ ಮಾಡಿ ಇಟ್ಬಿಟ್ರೆ ಒಂಥರ ನೆಮ್ಮದಿ ಅಲ್ವಾ. ಹಾಗಾಗಿ ಅಮ್ಮಗೆ ಮುದ್ದೆ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನು ಮುದ್ದೆ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ಹೇಳಿದ್ರು. ಬಿದ್ರ ಕಡಲೆ ಸಾಂಬಾರು ರೆಡಿ ಆಯ್ತು, ಮುದ್ದೆನು ಮಾಡಿದೆಲ್ಲ ಆಯ್ತು, ಊಟ ಎಲ್ಲ ಮಾಡಿದೆಲ್ಲ ಮುಗಿತು. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.